ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಇವತ್ತು ವಸುದೇವ ಕುಟುಂಬದಲ್ಲಿ ಅವ್ರ ಚಿಕ್ಕಮ್ಮ ಅಲ್ಲಿ ವ್ಯಂಗ್ಯವಾಗಿ ಮಾತಾಡೋದೇ ಆಗುತ್ತೆ. ಯಾವಾಗಲೂ ಹಂಗ್ಸಿ ಮಾತಾಡ್ತಾನೆ ಇರ್ತಾಳೆ, ಪ್ರತಿಯೊಂದು ವಿಷಯದಲ್ಲೂ ಹಂಗ್ಸಿ ಮಾತಾಡ್ತಾ ಇರ್ತಾಳೆ. ಅದ್ರ ಜೊತೆಗೆ ರಾಗಿಣಿ ಬೇರೆ ಸೇರ್ಕೊತಾಳೆ. ತುಂಬ ಅಡುಗೆ ಚೆನ್ನಾಗಿದೆ, ಅಂದರೆ ಅಡುಗೆ ಭಟ್ರು ಇವತ್ತು ಮಿಸ್ ಆಗಿದ್ದಾರೆ, ಹಂಗಾಗಿ ಅಡುಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ವಂಶಿ ಚಿಕ್ಕಮ್ಮ ಹೊಗಳ್ತಾ ಇದ್ದರೆ ರಾಗಿಣಿಗೆ ಸಿಟ್ಟು ಅಂದ್ರೆ ಸಿಟ್ಟು. ಅದಕ್ಕೆ ಅವ್ರ ಚಿಕ್ಕಮ್ಮ ಹೇಳ್ತಾಳೆ, ಗುರಾಯಿಸ್ತಾಳೆ, ನೋಡು ಅಡುಗೆ ಎಷ್ಟು ಚೆನ್ನಾಗಿರೋದನ್ನು ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಳಿಗೇನಪ್ಪ ಹೊಟ್ಟೆ ಉರಿ, ಗುರಾಯಿಸಿರ್ತಾವಳೆ ಅಂತ ಆಯಮ್ಮ ಬೈಕೊಂತಾಳೆ. ಇವಳು ಗುರಾಯಿಸ್ತಾ ಇರ್ತಾಳೆ, ಅಡುಗೆ ಚೆನ್ನಾಗಿದೆ ಅಂತಾಳಲ್ಲ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು. ಹೀಗೆ ಇವ್ರದ್ದು ಕತೆಗಳು. ಆಮೇಲೆ ಈ ಕಡೆ ಬಂದರೆ ಗೀತಾ ಮತ್ತು ಕುಮಾರ ಶಾಪ್ಗೆ ಹೋಗಿದ್ದಾರೆ, ಟೈಲರಿಂಗ್ ಬೊಟಿಕಿಗೆ. ಅಲ್ಲಿ ಅವರು 25,000 ರೂಪಾಯಿಂದ ಆರ್ಡ್ರ್ ಬಂದಿರುತ್ತೆ, ಆ ಬಟ್ಟೆ ಎಲ್ಲ ನೆಂದೋಗಿರುತ್ತೆ ಅಲ್ವಾ. ಮತ್ತು ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಿಗೆ ಕರೆಕ್ಟಾಗಿ ಸ್ವಾತಿ 25,000 ರೂಪಾಯಿ ಬಟ್ಟೆನ ಕಳಿಸ್ಕೊಟ್ಟಿದ್ದಾಳೆ ಇದರಲ್ಲಿ, ಆನ್ಲೈನಲ್ಲಿ. ಅದು ತೊಗೊಳ್ಳಿ ಸರ್, ಇದು ಪಾರ್ಸಲ್ ಅಂತ ತಂದು ಕೊಡ್ತಾನೆ. ನಾನೇನು ಬುಕ್ಕೆ ಮಾಡಿಲ್ಲ, ಯಾವ ಪಾರ್ಸಲಪ್ಪ, ನಮ್ಮದಲ್ಲ, ಬೇರೆ ಎಲ್ಲೋ ಮಿಸ್ ಆಗಿದೆ, ಅಡ್ರೆಸ್ ನೋಡ್ಕೊಳ್ಳಿ ಅಂತ. ಇಲ್ಲ, ನಿಮ್ಮ ಅಂಗಡಿಗೆ ಬಂದಿರೋದು ಇದು ಅಂತ. ನನ್ನ ಅಂಗಡಿಗೆ ಯಾರು ಕಳಿಸಿರೋದು ಅಂತ ಅಂದಿದ್ದಕ್ಕೆ ಸ್ವಾತಿ ಅಂತ ಹೇಳ್ತಾನೆ. ಸ್ವಾತಿನ? ಅಯ್ಯೋ ನೋಡ್ರಿ, ನಮಗೆ ಎಲ್ಲ ನೆಂದೋಗಿ ಎಲ್ಲ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಾತಿ ಪಾಪ ಅವಳು ಕಳಿಸ್ಕೊಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಆಮೇಲೆ ಬಟ್ಟೆ ಹೊಲಿಯೋಕ್ಕೆ ರೆಡಿ ಮಾಡ್ಕೋತಾರೆ. ನಾಳೆ ಸಂಜೆ ಬಂದ್ಬಿಡ್ತೀವಿ ಅಂತ ಹೇಳಿರ್ತಾರಲ್ಲ, ಹಂಗಾಗಿ ಈಗ ಗೀತಾ ಫೋನ್ ಮಾಡಿಬಿಟ್ಟು, ಅಲ್ಲ ಸ್ವಾತಿ, ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಎಲ್ಲೇ ಕಳಿಸ್ತೆ ನೀನು ಅಂತ ಹೇಳ್ತಾಳೆ. ಇಲ್ಲ ನನ್ನ ದುಡ್ಡೇನು ಖರ್ಚು ಮಾಡಿಲ್ಲ, ನೀನು ಅವತ್ತು ಇದಕ್ಕೆ ಅಂತ ಕೊಟ್ಟಿದ್ದಲ್ಲ, ಆ ನನ್ನ ದುಡ್ಡೇನು ನಿನಗೆ ಖರ್ಚು ಮಾಡಿ ಕಳಿಸ್ತಾ ಇಲ್ಲ ಅಂತ ಹೇಳ್ತಾಳೆ. ನನ್ನ ದುಡ್ಡಲ್ಲ ಅಕ್ಕ, ಇದು ನಿನ್ನ ದುಡ್ಡೇನೆ. ಅವತ್ತು ಪ್ರೋಗ್ರಾಮು ನಡೆದಾಗ ನಿನಗೆ ಇದು ಬಂದಿತ್ತಲ್ಲ ಪ್ರೈಜು, ಆ ದುಡ್ಡನ್ನು ಕೊಡೋಕೆ ಹೋಗಿದ್ದಕ್ಕೆ ನೀನು ಬೇಡ ಅಂತ ಬೈದು ಕಳಿಸ್ದೆ ಅಲ್ಲ ನನಗೆ, ಆ ದುಡ್ಡನ್ನು ತೊಗೊಂಡೋಗಿ ಅಮ್ಮಗೆ ಕೊಟ್ಟಿದ್ದೆ. ಕಷ್ಟ ಕಾಲದಲ್ಲಿ ಬೇಕಾಗುತ್ತೆ, ಇಟ್ಕೊಂಡಿರಮ್ಮ ಅಂತೇಳಿ ಅಮ್ಮ ಹತ್ರ ಇಸ್ಕೊಂಡು ಇವಾಗ 25,000 ರೂಪಾಯಿ ಬಟ್ಟೆ ಕಳಿಸಿದ್ದೀನಿ, ಹೊಲ್ದುಬಿಟ್ಟು ಅದು ಯಾರು ಕಸ್ಟಮರು ಅವ್ರಿಗೆ ಕೊಟ್ಬಿಡಕ್ಕ ಅಂತ ಹೇಳ್ತಾಳೆ. ಅಯ್ಯೋ ಒಳ್ಳೇದಾಯಿತು ಬಿಡು ಅತ್ಲಾಗೆ ಅಂತೇಳಿ ಇವಳಿಗೆ ಕಣ್ಣೀರೇ ಬಂದುಬಿಡ್ತವೆ ಗೀತಂಗೆ. ಕುಮಾರಂಗೂ ಅಯ್ಯೋ ಎಷ್ಟು ಒಳ್ಳೆ ನಾದ್ನಿ, ಈ ಥರ ನಮಗಿಷ್ಟು ಒಳ್ಳೇದು ಮಾಡ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಇವಳಿಗೂ ಖುಷಿಯಾಗುತ್ತೆ, ಇವನಿಗೂ ಖುಷಿಯಾಗುತ್ತೆ. ಆಗ ಬಟ್ಟೆ ಹೊಲಿದು ನಾಳೆ ಸಂಜೆ ಅಷ್ಟರೊಳಗೆ 25,000 ರೂಪಾಯಿ ಬಟ್ಟೆ ಹೊಲಿದು ಕೊಡಬೇಕಾಗುತ್ತೆ. ಹಂಗಾಗಿ ಇವ್ರುಗಳು ಈಗ ಕೂತು ಬಟ್ಟೆ ಹೊಲಿಬೇಕಾಗುತ್ತೆ, ಗಂಡ ಹೆಂಡ್ತಿ. ಅಲ್ಲಿ ಊಟಕ್ಕೆ ಕೂತಿರ್ತಾರೆ. ಊಟಕ್ಕೆ ಕೂತಾಗ ಇಂಥ ಒಳ್ಳೆ ಊಟ ಎಲ್ಲಿ ತಿನ್ನೋಕ್ಕಾಗುತ್ತೆ? ಇಂಥ ಊಟ ತಿನ್ನೋಕ್ಕೆ ಅವರು ಗೀತನು ಕುಮಾರನು ಬಟ್ಟೆ ಹೊಲಿಬೇಕು. ಬಟ್ಟೆ ಹೊಲಿದಿದ್ರಲ್ಲಿ ಎಷ್ಟು ದುಡ್ಡು ಬಂದುಬಿಡುತ್ತೆ. ಇಂಥ ಊಟ ಎಲ್ಲ ಎಲ್ಲಿ ತಿನ್ನೋಕ್ಕಾಗುತ್ತೆ? ಬಡವ್ರ ತನನೇ ಅವರು ಬದುಕಬೇಕು, ಒಳ್ಳೆತನ ಬದುಕೋಕ್ಕಾಗಲ್ಲ ಅಂತ ಹೇಳಿ ರಾಗಿಣಿ ಅಲ್ಲಿ ಟೀಸ್ ಮಾಡ್ತಾಳೆ. ಆವಾಗ ಸ್ವಾತಿ ಹೇಳ್ತಾಳೆ, ಇಲ್ಲ ರಾಗಿಣಿ, ಹಂಗೇನಿಲ್ಲ, ಬೇಕಂದರೆ ನಮ್ಮಮ್ಮ ಮಾಡಿಕೊಡ್ತಾರೆ, ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಚಿನ್ನುಗೆ ತಿನ್ನಬಾರ್ದು ಅಂತ ಹೇಳಿರ್ತಾರೆ, ಹಂಗಾಗಿ ಮಾಡಲ್ಲ ಅಷ್ಟೇ, ಇಲ್ಲ ಅಂದರೆ ಏನು ಬೇಕಾದರೂ ಮಾಡಿಕೊಡ್ತಾರೆ ನಮ್ಮಮ್ಮ ಅಂತ ಹೇಳ್ತಾಳೆ. ಆಗ ಕೊರಿಯರವನು ಪಾರ್ಸಲ್ ತಗೊಂಬಿಟ್ಟು ಸೈನ್ ಹಾಕಿಸ್ಕೊಂಡು ತಗೊಂಡು ಹೋಗ್ತಾನೆ. ಇವರು ಬಟ್ಟೆ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಬಟ್ಟೆ ಎಲ್ಲ ಹೊಲಿದು ಅವ್ರು ಕೊಡಬೇಕಾಗುತ್ತೆ, ಏಕೆಂದರೆ ಆರ್ಡ್ರ್ ಕೊಟ್ಟಿರೋವನ್ನ ಕಸ್ಟಮರ್ಸದು ಏನೇನೆಲ್ಲ ಮಾಡಿಬಿಟ್ರೆ ಪಾಪ ಕಷ್ಟ ಆಗುತ್ತೆ. ಮತ್ತು ನೆಂದೋಗಿದೆ ಅಂತ ನಾವು ಹೇಳ್ಕೊಂಡು ಸುಮ್ಮನಿರೋಕ್ಕಾಗಲ್ಲ, ಏಕೆಂದರೆ ನಾಳೆ ಅವ್ರು ಮತ್ತೆ ಬಟ್ಟೆ ಹೊಲಿಯೋಕ್ಕೆ ಕೂಡ ಕೊಡಬೇಕು, ಇಲ್ಲಾಂದರೆ ಕಸ್ಟಮರ್ನ ಕಳ್ಕೋಬೇಕಾಗುತ್ತೆ ಸುಮ್ಮನೆ. ಹಾಗಾಗಿ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ನಾವು ಬೇರೆ ಬಟ್ಟೆ ತಂದು ಹೊಲ್ದಾರು ಕೊಡಬೇಕು, ಇಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಕು ಅವ್ರ ಹತ್ರವ, ಇಲ್ಲ ಇದೇ ರೇಟು ನಿಮಗೆ ಕೊಡ್ತೀವಿ ಅನ್ನಬೇಕು, ಇಲ್ಲ ಅಂದರೆ ಈ ರೇಟಿನ ಬಟ್ಟೆನೇ ತಂದು ಕೊಡ್ತೀವಿ, ಹೊಲ್ದು ಕೊಡ್ತೀವಿ ಅಂತ ಹೇಳಬೇಕು. ಮೂರರಲ್ಲಿ ಯಾವುದಾದ್ರು ಒಂದು ಕೆಲಸ ಮಾಡಲೇಬೇಕು, ಇಲ್ಲ ಅಂದರೆ ಕಸ್ಟಮರ್ ಸುಮ್ಮನೆ ಬಿಡಲ್ಲ, ನಮ್ಮನ್ನು ಬಾಯಿ ಬಂದಂಗೆ ಬೈದು ಉಗ್ದು ಹೋಗ್ತಾರೆ. ಹಂಗಾಗಿ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗೋದೇ ಇಲ್ಲ ಅವ್ರ ಕಡೆಯಿಂದ. ಕಸ್ಟಮರ್ ಮೇಯ್ನು, ಅವ್ರನ್ನ ಒಂದು ಸಲ ಕಳ್ಕೊಂಡು ಅಂದರೆ ಪುನಃ ಅವ್ರು ನಮ್ಮ ಹತ್ರ ಬಂದು ಕಾಲಿಡಲ್ಲ. ಹಾಗಾಗಿ ಯಾವತ್ತೂ ಕಸ್ಟಮರ್ಗೆ ರಿಕ್ವೆಸ್ಟಿಂಗ್ ಇರಬೇಕು. ಅವರು ಏನೇ
ನಮ್ಮ ಮೇಲೆ ತಪ್ಪು ಹಾಕಿದ್ರೂ ಅದನ್ನು ನಾವು ಅಪ್ಸೆಟ್ ಮಾಡ್ಕೋಬೇಕು, ಆ ರೀತಿ ಇರಬೇಕು. ಇಲ್ಲಾಂದರೆ ಕಸ್ಟಮರ್ ಕೈ ಬಿಟ್ಟು ಹೋಗ್ತಾರೆ, ನಮಗೆ ಬಿಸ್ನೆಸ್ ಇಲ್ದಂಗೆ ಆಗುತ್ತೆ. ಇದು ಟ್ರಿಕ್ಸು ಟೈಲರಿಂಗಲ್ಲಿ. ಆಮೇಲೆ ಪ್ರೀತಿ ಅಲ್ಲ ಗೀತಂಗೆ ತುಂಬ ತಂಗಿ ಮೇಲೆ ಪ್ರೀತಿ ಬಂದ್ಬಿಡುತ್ತೆ. ಆಮೇಲೆ ಎಲ್ಲರೂ ಸೇರಿಕೊಂಡು ಮನೆ ರೆಡಿಯಾಗಿದೆ, ಸೋರ್ತಿದ್ದಿದ್ದು ಮನೆಯೆಲ್ಲ ರೆಡಿ ಮಾಡಿಸಿ ನೀಟಾಗಿ ಹೋಗಿದೆ. ಇವಾಗ ಮನೆಗೆ ಹೋಗ್ತಾ ಇದ್ದಾರೆ. ಆ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದಾರೆ. ಆದರೆ ಅಷ್ಟು ದೊಡ್ಡ ಹಾಲು, ಎಷ್ಟು ದೊಡ್ಡ ಹಾಲು ಅಂದರೆ ತುಂಬಾ ದೊಡ್ಡದಾಗಿರುತ್ತೆ ಹಾಲು. ಹಾಲಿಗೆ ಎಷ್ಟು ಜನ ಆದರೂ ಉಳ್ಕೊಳ್ಳೋ ಅಂಥ ಮನೆ ಅದು, ಅಷ್ಟು ದೊಡ್ಡದಾಗಿರುತ್ತೆ ಮನೆ. ಆ ಮನೆಗೆ ಸ್ವಾತಿ ಇವಾಗ ಖುಷಿ ಆಯಿತು. ಸದ್ಯ ನಮ್ಮನೆಯವರೆಲ್ಲ ನಮ್ಮನೆ ಮುಂದೆನೇ ಇದ್ದಾರಲ್ಲ ಇವಾಗ ಅಂತೇಳ್ಬಿಟ್ಟು, ವಂಶಿಕವ್ರ ಕಡೆಯಿಂದ ಇದೆಲ್ಲ ಆಯ್ತಲ್ಲ ಅಂತೇಳ್ಬಿಟ್ಟು ಖುಷಿ ಸ್ವಾತಿಗೆ. ವಂಶಿಗೂ ಕೂಡ ಇಲ್ಲೇ ಉಳ್ಕೊಂಡ್ರಲ್ಲ, ಬೇರೆ ಎಲ್ಲೋ ಹೋಗಿ ಪರದಾಡೋ ಬದಲು ಎಷ್ಟೋ ಸ್ವಲ್ಪ ಬಾಡಿಗೆ ಕೊಟ್ಕೊಂಡು ಇಲ್ಲೇ ಇದ್ದಾರಲ್ಲ ಅನ್ನೋದು ಒಂದು ಸಂತೋಷ ಇದೆ. ಹೀಗಾಗಿ ಇವರು ತುಂಬಾ ಖುಷಿ ಪಡೋ ಅಂಥ ವಿಷಯ ಇದು. ಕುಮಾರ ಮತ್ತು ಕುಮಾರಂಗಂತೂ ನಾದಿನಿ ಕಂಡ್ರು ಇಷ್ಟ, ಅತ್ತೆ ಕಂಡ್ರು ಇಷ್ಟ, ನಾದಿನಿರು ಕಂಡ್ರು ಇಷ್ಟ. ಆಮೇಲೆ ಅಜ್ಜಿ ಅಂತೂ ಫೇವರೇಟು. ತುಂಬ ಚೆನ್ನಾಗಿ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೋಗ್ತಾನೆ. ಇವ್ರ ಮನೇಲಿ ಗಂಡು ಮಕ್ಕಳಿಲ್ಲದ ಕಾರಣಕ್ಕೆ 4 ಹೆಣ್ಮಕ್ಳೇ. ಹಾಗಾಗಿ ಕುಮಾರ ಇವ್ರ ಮನೇಲೇ ಇರ್ತಾನೆ, ಹಳ್ಳೀಲಿ ಅವ್ರ ಅಮ್ಮ ಇರ್ತಾರೆ. ಹೀಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗೋವಂಥ ಕಾಲ. ಈಗ ಹೇಳ್ತಾ ಇದ್ದಾನೆ, ಗೀತಾ ನಿಮ್ಮ ಮನೆ ರೆಡಿಯಾಗಿದೆ, ನೀವಿನ್ನು ಹೋಗ್ಬೋದು ಅಲ್ಲಿಗೆ ಅಂತೇಳಿ ಸ್ವಾತಿನೂ ಮತ್ತು ವಂಶಿನೂ ಹೇಳ್ತಾ ಇದ್ದಾರೆ. ಅದಕ್ಕೆ ಗೀತಾನು ಅವರ ವಂಶಿ ಮನೆ ರೆಡಿಯಾಗಿದೆ, ಅಲ್ಲಿಗೆ ಹೋಗ್ಬೋದು ಅತ್ತೆ ನೀವು ಇನ್ನು ಅಂತೇಳಿ ಹೇಳ್ತಾನೆ. ತುಂಬ ಖುಷಿ ಆಯ್ತಪ್ಪ, ಬೇಗ ರೆಡಿ ಮಾಡಿಸಿದ್ರಿ, 2 ದಿನದಲ್ಲಿ ರೆಡಿ ಆಯಿತು. ಇಲ್ಲ ಅಂದರೆ ನಮಗೆ ತುಂಬ ಕಷ್ಟ ಆಗ್ತಿತ್ತು, ಎಷ್ಟು ದಿನ ಅಂತ ಮಗಳ ಮನೇಲಿ ಇರೋಕ್ಕಾಗುತ್ತೆ ಅಂತ. ಆಮೇಲೆ ಎಲ್ಲ ಹೋಗ್ತಾರೆ, ನೋಡ್ತಾರೆ. ದೊಡ್ಡ ರೂಮು, ಹಾಲು, ಅಡುಗೆ ಮನೆ ಎಲ್ಲ ಇರ್ತದೆ. ಸಖತ್ ಚೆನ್ನಾಗಿರುತ್ತೆ ಮನೆ, ತುಂಬ ನೀಟಾಗಿ ಮಾಡಿಸಿರ್ತಾನೆ. ಆಮೇಲೆ ಎಲ್ಲ ನೋಡಿಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸ್ಕೊಳ್ಳೋಣ, ಸಾಮಾನಲ್ಲಿದೆಯಲ್ಲ ಎಲ್ಲ ತಂದಿಟ್ಕೊಳ್ಳೋಣ ಅಂತ ಮಾತಾಡ್ತಾ ಇರ್ತಾರೆ. ಸರಿ ಅಂತೇಳ್ಬಿಟ್ಟು ಗೀತಾ ಕುಮಾರ ಅಂಗಡಿಗೆ ಹೋಗಿರ್ತಾರೆ. ಇನ್ನು ಮಿಕ್ಕಿದವರೆಲ್ಲ ಸಾಮಾನು ಜೋಡಿಸ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಏಕೆಂದರೆ ಇವರಿಗೆ ಗೀತಾ ಕುಮಾರ ದುಡಿಲೇಬೇಕಾಗುತ್ತೆ. ಅವ್ರು ದುಡಿಲಿಲ್ಲ ಅಂದರೆ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಹಾಗಾಗ್ಬಿಟ್ಟು ಅವ್ರು ಯಾವ ಕಾರಣಕ್ಕೂ ಟೇಲರಿಂಗ್ ಬೋಟಿಕ್ಕಲ್ಲಿ ಕೆಲಸ ಮಾಡಲೇಬೇಕು. ಮಾಡಿಲ್ಲ ಅಂದರೆ ತುಂಬ ಕಷ್ಟ. ಇನ್ನು 2 ಹೆಣ್ಮಕ್ಳು ಬೇರೆ ಓದ್ತಾ ಇದ್ದಾವೆ. ಅಜ್ಜಿ ಅತ್ತೆ ಎಲ್ಲ ಮನೇಲೇ ಇರ್ತಾರೆ. ಹಂಗಾಗಿ ಅವರು ಅಡುಗೆ ಆ ಥರದ್ದೆಲ್ಲ ನೋಡ್ಕೊಳ್ತಾರೆ. ಇವರು ಕೆಲಸ ಮಾಡಲೇಬೇಕು. ಮಧ್ಯ ಸ್ವಾತಿ ಬರ್ತಾ ಇರ್ತಾಳೆ. ಸ್ವಾತಿ ಚಿಕ್ಕತ್ತೆಗೆ ಇದು ಹೊಟ್ಟೆ ಉರಿ ಇರುತ್ತೆ. ಎಲ್ಲ ಅಪ್ಪನ ಮನೆ ಹತ್ರನೇ ಇದೆ, ಇಲ್ಲಿಂದ ತೊಗೊಂಡೋಗಿ ಎಲ್ಲ ಅಲ್ಲಿ ಕೊಟ್ಬಿಡ್ತಾಳೋ ಮಾಡಿಬಿಡ್ತಾಳೋ ಅಂತೇಳಿ. ಹೀಗೆ ಇವ್ರ ಮನೆ ಸಂಸಾರ ಈಗ ನಡೀತಾ ಇರುತ್ತೆ. ಊರಲ್ಲಂತೂ ದೊಡ್ಡ ಮನೆ ಇದೆ ಚಿಕ್ಕಮಂಗ್ಳೂರಲ್ಲಿ, ಅಲ್ಲೋಗಿ ಇರ್ಬೋದು. ಅಲ್ಲಿದ್ದರೆ ಬಿಸ್ನೆಸ್ ಇಲ್ಲ, ಇಲ್ಲಿ ಬಿಸ್ನೆಸ್ ಎಲ್ಲ ಇರುತ್ತೆ. ಹಂಗಾಗಿ ಅಲ್ಪ ಸ್ವಲ್ಪ ಬಾಡಿಗೆ ಕಟ್ಕೊಂಡು ಹೋಗ್ಬೋದು ಅನ್ನೋದು ಇವ್ರ ಇಂಟೆನ್ಷನ್ ಆಗಿರುತ್ತೆ ಆಬ್ವಿಯಸ್ಲಿ. ಆದರೆ ಅಲ್ಲಿ ರಾಗಿಣಿ ಮತ್ತು ಅವ್ರ ಅತ್ತೆ ಯಾವಾಗಲೂ ಕುದೀತಾನೆ ಇರ್ತಾರೆ. ಇವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾನಲ್ಲ ವಂಶಿ ಅಂತ, ವಂಶಿ ಮೇಲೆ ಮತ್ತು ಸ್ವಾತಿ ಮೇಲೆ ಸಿಟ್ಟು ಅಷ್ಟಿಷ್ಟಲ್ಲ. ಇವ್ರನ್ನ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡಿದ್ದಾರೆ. ಆದರೆ ಖಾಲಿ ಮಾಡ್ಸೋಕ್ಕಾಗಲ್ಲ. ಏಕೆ ಅಂದರೆ ಸ್ವಾತಿಗೆ ಅಕ್ಕ ಅಂದರೆ ತವ್ರ ಮನೆ ಅಂದರೆ ಭಾಳ ಇಷ್ಟ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಖಾಲಿ ಮಾಡ್ಸೋಕ್ಕಾಗಲ್ಲ. ವಂಶಿ ಇನ್ನೂ ಜಾಸ್ತಿನೇ ಇಷ್ಟ ವಂಶಿಗೆ. ಹಂಗಾಗಿ ಇವ್ರದ್ದೇನು ನಡೆಯಲ್ಲ ಅಲ್ಲಿ. ಇವರು ಮೋಸದಿಂದ ಮದುವೆ ಮಾಡ್ಕೊಂಡು ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ ರಾಗಿಣಿ. ಎಲ್ಲ ನಡೆಸ್ತೀನಿ ನಾನು ಅಂತಾಳೆ. ಏನೂ ನಡೆಸೋಕ್ಕಾಗಲ್ಲ. ಯಾಕೆಂದರೆ ವಂಶಿ ಮುಂದೆ ಅವಳು ನಿಲ್ಲು, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ವಂಶಿ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.